ಚಿತ್ರಕ್ಕ, ಇನ್ನು ನಾವಿಲ್ಲಿಂದ ಹೊರಡೋ ಟೈಮ್ ಬಂದಿದೆ ಅನ್ಸತ್ತೆ. ಷಣ್ಮುಗಣ್ಣಂಗೆ ಕೊಟ್ಟಿದ್ದ ಅಷ್ಟು ಜವಾಬ್ದಾರಿನ ಈಗ ಮುತ್ತು ಮಾವ ಮಾಯಕ್ಕಂಗೆ ವಹಿಸಿದಾರಂತೆ. ಅಮ್ಮನೋರ್ ದೇವಸ್ಥಾನದಿಂದ ಬಂದಮೇಲೆ ನನಗೂ ಮುತ್ತು ಮಾವಂಗೂ ಮದುವೆ ಆಗುತ್ತೆ ಅಂತ ಎಷ್ಟೋ ಖುಷಿಯಾಗಿದ್ದೆ. ಆದರೆ ಈಗ ಅದು ನಡೆಯೋ ಹಾಗೆ ಕಾಣಿಸ್ತಿಲ್ಲ. ಮಾಯಕ್ಕ ಮುತ್ತು ಮಾವಂಗೆ ತುಂಬ ಹತ್ತಿರ ಆಗ್ತಿದ್ದಾರೆ ಚಿತ್ರಕ್ಕ. ಮೊದಲೇ ಅವರಿಬ್ರಿಗೂ ನಿಶ್ಚಿತಾರ್ಥ ಆಗಿದೆ. ಈಗ ಎಲ್ಲರ ಸಪೋರ್ಟ್ ಬೇರೆ ಸಿಗ್ತಾ ಇದೆ. ಇದೆಲ್ಲ ಸಿಕ್ಕಿದ್ಮೇಲೆ ಮಾಯಕ್ಕ ಸುಮ್ಮನೆ ಇರ್ತಾರ? ಅದಲ್ಲದೆ ಮುತ್ತು ಮಾವ ಊರ ಹಿರಿಯರ ಮುಂದೆ ಮಾಯಕ್ಕನೇ ಮದುವೆ ಆಗೋದು ಅಂತ ಒಪ್ಕೊಂಡಿದ್ದಾರೆ. ನಾನು ಸುಮ್ಮನೆ ದಡ್ಡಿ ಥರ ಇವತ್ತಲ್ಲ ನಾಳೆ ಒಳ್ಳೇದಾಗತ್ತೆ ಅಂತ ಕಾಯ್ತಾನೆ ಇದ್ದೆ. ಅವ್ರ ತೀರ್ಮಾನ ಅವ್ರು ಹೇಳಿದ್ದಾರೆ ಅಂತಲೂ ಯೋಚನೆ ಮಾಡಿಲ್ಲ. ಇನ್ನೂ ಕಾದು ಪ್ರಯೋಜನ ಇಲ್ಲ ಚಿತ್ರಕ್ಕ. ಪಾಪ ಷಣ್ಮುಗಣ್ಣ ನಂದು ಮುತ್ತು ಮಾವದ ಮದುವೆ ಆಗಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಆದರೆ ನನ್ನ ಹಣೆ ಬರಹನೇ ಸರಿ ಇಲ್ಲ. ಅದಕ್ಕೆ ಅವರೆಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಮದುವೆ ಆಗಲ್ಲ. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ ಚಿತ್ರಕ್ಕ. ಐಶು ಮದುವೆ ಆದಮೇಲೆ ನಾನು ಇಲ್ಲಿಂದ ಹೊರಟೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಿತ್ರಕ್ಕ, ನಾನು ಊರಿಗೆ ಹೊರಟೋಗ್ತೀನಿ. ಅಪ್ಪನ ಕಡೆಯಿಂದ ಬಂದಿರೋ ಒಂದಷ್ಟು ಜಮೀನಿದೆ, ಅದನ್ನೇ ನೋಡ್ಕೊಂಡಿರ್ತೀನಿ. ಜೀವನಕ್ಕಾಗೋ ಅಷ್ಟು ದುಡಿತೀನಿ. ಮುತ್ತು ಮಾವಂಗೂ ಮಾಯಕ್ಕಂಗೂ ಮಗು ಆಗತ್ತಲ್ಲ, ಆ ಮಗುನ ನಾನೇ ಖುಷಿಯಿಂದ ನೋಡ್ಕೋತೀನಿ. ಅದು ಮುತ್ತು ಮಾವ ಮಾಯಕ್ಕ ಇಷ್ಟಪಟ್ಟು ಕೊಟ್ಟರೆ ಮಾತ್ರ. ಮುತ್ತು ಮಾವ ಎಷ್ಟೋ ಕಷ್ಟಗಳನ್ನ ದಾಟ್ಕೊಂಡು ಬಂದಿದ್ದಾರೆ. ಅವರು ಮಾಯಕ್ಕನ ಮದುವೆ ಆಗಿ ಚೆನ್ನಾಗಿರ್ಬೇಕು ಚಿತ್ರಕ್ಕ. ಅವ್ರು ಯಾವಾಗಲೂ ಖುಷಿಯಾಗಿರ್ಬೇಕು. ಅನಾಥೆಯಾಗಿ ಇಷ್ಟು ದಿನ ಇದ್ದೆ, ಅನಾಥೆಯಾಗೆ ಹೋಗ್ತಾ ಇದ್ದೀನಿ ಚಿತ್ರಕ್ಕ. ನೀವು ನನ್ನ ಜೊತೆಯಲ್ಲಿ ಇರ್ತೀರಾ ಅಲ್ವಾ? ಬೆಳ್ಳಿ, ಹೌದು, ನಿನಗೇನು ಕೆಲಸ ಇದೆ ಅಡುಗೆ ಮನೇಲಿ? ಯಾಕೆ ಹಂಗೆ ಕೇಳ್ತಿದ್ದೀರಾ? ಯಾಕಂದ್ರೆ ನನಗೆ ತುಂಬಾ ಕೆಲಸ ಇದೆ. ಮುತ್ತು ಮಾವಂಗೆ ಕಾಫಿ ಮಾಡ್ಕೊಡ್ಬೇಕು, ಅದಕ್ಕೆ. ಮುತ್ತು ಮಾವ ನಿಮಗೆ ಕಾಫಿ ಮಾಡ್ಕೊಡೋಕೆ ಹೇಳಿದ್ರಾ? ನಾನೇ ನಿಂಗೆ ಮುಂಚೆನೇ ಹೇಳಿಲ್ವಾ ಬೆಳ್ಳಿ? ಇನ್ಮೇಲೆ ಮುತ್ತು ಮಾವಗೆ ಸಂಬಂಧಪಟ್ಟಿರೋ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ನಾನೇ ಮಾಡೋದು. ಫಸ್ಟು ಸ್ಟವ್ ಹಚ್ಚಬೇಕು. ಐನೋ ನೀನೇನು ತಲೆ ಕೆಡ್ಸ್ಕೊಬೇಡ ಬೆಳ್ಳಿ. ಹೇಗೆ ಫಸ್ಟ್ ಕ್ಲಾಸ್ ಕಾಫಿ ಮಾಡ್ತೀನಿ ಅಂತ ನೋಡ್ತಿರು. ವಾ, ಆಫೀಸ್ ಕೆಲಸ ಜೊತೆ ಮನೆ ಕೆಲಸನೂ ಮಾಡಬೇಕು. ಎಷ್ಟು ಬ್ಯುಸಿ ಆಗಿದ್ದೀನಿ ಗೊತ್ತಾ ಬೆಳ್ಳಿ? ಅಕ್ಕ, ಆಫೀಸ್ ಕೆಲಸ ಎಲ್ಲ ಹೇಗೆ ನಡೀತಿದೆ? ಸೂಪರ್ ಆಗಿ ನಡೀತಿದೆ ಬೆಳ್ಳಿ. ನಿನ್ಗೊಂದು ವಿಷಯ ಗೊತ್ತಾ? ನಾನು ಮುತ್ತು ಮಾವನ ಜೊತೆ ಬಿಸ್ನೆಸ್ ಸೇರ್ಕೊಂಡಾಗಿಂದ 4 ರಿಂದ 5 ಲಕ್ಷ ಸೇವ್ ಮಾಡಿದ್ದೀನಿ, ಅದು 4-5 ದಿನದಲ್ಲಿ. ಅದು ಹೇಗೆ ಮಾಯಕ್ಕ? ಈಗ ಮಾವಂಗೆ ಸ್ವಲ್ಪ ದುಡ್ಡು ಬರ್ಬೇಕಾಗಿರೋದು ಕೆಲವೊಬ್ರು ಕೊಡ್ತಿರಲ್ಲ, ಆ ಅಮೌಂಟ್ ಅನ್ನ ರಿಕವರ್ ಮಾಡ್ಕೋಬೇಕು. ಜೊತೆಗೆ ಖರ್ಚಾಗ್ತಿರೋ ದುಡ್ಡನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಅಲ್ಲೇ ಆಯ್ತಲ್ಲ ಸೇವಿಂಗ್ಸ್. ಇನ್ನೂ ಮದ್ವೆ ಆಗಿಲ್ಲ, ಆಲ್ರೆಡಿ ಇಷ್ಟೊಂದು ಸೇವಿಂಗ್ಸ್ ಮಾಡ್ತಿದ್ವಿ ಅಂದ್ರೆ ಮದ್ವೆ ಆದ್ಮೇಲೆ ಇನ್ನ ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅಂತ ಲೆಕ್ಕ ಹಾಕು. ನನ್ನ ಬುದ್ಧಿವಂತಿಕೆ ಜೊತೆಗೆ ಮುತ್ತು ಮಾವನ್ ಪರಿಶ್ರಮ ಇದೆರಡಿದ್ರೆ ಸಾಕು, ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಮಾವಂಗ್ ಗೊತ್ತಾಗಿದೆ. ನಾನು ನೀಲಾಂಬರಿ ಅತ್ತೆ ಮಾತು ಕೇಳ್ಕೊಂಡು ಇದೆಲ್ಲ ಮಾಡ್ತಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ಯಾ? ಅದ್ ನಿನ್ ತಪ್ಪು ಕಲ್ಪನೆ. ಸಕ್ಕರೆ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಮಕ್ಕಳಿಂದ ಹಿಡಿದು ಎಲ್ಲ ಜವಾಬ್ದಾರಿ ತಗೋತಾಳೆ, ಜೊತೆಗೆ ಕೆಲಸನೂ ನನಗೆ ಸಹಾಯ ಮಾಡ್ತಾಳೆ ಅಂತ ಮಾವಂಗ್ ಅನ್ಸಿದೆ. ಬೆಳ್ಳಿ, ನಾವ್ ಹೇಗೆ ಗಂಡ ಆಗಿ ಬರೋರು ತುಂಬಾ ಹ್ಯಾಂಡ್ಸಮ್ ಆಗಿರ್ಬೇಕು, ದುಡಿತಿರ್ಬೇಕು, ನಮ್ಮನ್ನ ತುಂಬಾ ಕೇರ್ ಮಾಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿರ್ತೀವೋ, ಗಂಡಸರು ಹಾಗೆ ಹೆಂಡತಿಯಾಗಿ ಬರೋಳು ಈ ಮನೆ ಬೆಳೆಸ್ಬೇಕು, ಸಂಬಂಧಗಳನ್ನ ಉಳಿಸ್ಬೇಕು, ಜೊತೆಗೆ ಕೆಲಸದಲ್ಲೂ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ.
ಸಕ್ಕರೆ ಎರಡೂ ಒಂದೇ ಕಡೆ ಇದೆ. ಮಾಯಾ, ಬೆಳ್ಳಿಗೆ ಎಷ್ಟೊಂದು ಮಾತಾಡ್ತೀಯ ಅಲ್ಲ? ಈಗ ನೋಡು, ಮುತ್ತು ಮಾವನೇ ನಿಂಗೆ ತಕ್ಕ ಶಾಸ್ತಿ ಮಾಡ್ತಾರೆ. ನೀನು ನಂತರ ಸ್ವಲ್ಪ ಓದ್ಕೊಂಡು ನಾಲೆಜ್ ಎಲ್ಲ ಇದ್ದಿದ್ರೆ ಮೋಸ್ಟ್ಲಿ ಮುತ್ತು ಮಾವ ನಿನ್ನ ಒಪ್ಕೋತಿದ್ರು ಏನೋ. ಬೆಳ್ಳಿ, ಈ ಜನ್ಮದಲ್ಲಂತೂ ನೀನು ಮುತ್ತು ಮಾವ ಸಿಗಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಜನ್ಮದಲ್ಲಾದ್ರೂ ಸಿಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಬಿಡು. ನಿನಗೆ ಈ ಜನ್ಮದಲ್ಲ, ಇನ್ಯಾವ ಜನ್ಮದಲ್ಲೂ ಮುತ್ತು ಮಾವ ಸಿಗಕ್ಕೆ ನಾನ್ ಬಿಡಲ್ಲ. ಕಾಫಿ ತಗೊಂಡು ಹೋಗ್ತಿದ್ಯಾ ಅಲ್ವಾ? ಸರಿಯಾಗಿ ಮಂಗಳಾರತಿ ಆಗುತ್ತೆ, ನೋಡ್ತಾ ಇರು. ಮಾವ, ಕಾಫಿ. ಥ್ಯಾಂಕ್ ಯು. ಮಾವ, ಯಾಕೆ ಮಾವ? ಬೆಳ್ಳಿನ ಕರಿ. ಏನಾಯ್ತು ಮಾವ, ನನಗೆ ಹೇಳಿ. ಕಾಫಿ ಚೆನ್ನಾಗಿಲ್ವಾ? ಬೆಳ್ಳಿನ ಕರಿ ಅಂದೆ. ಅವಳಿಗೆ ಸ್ವಲ್ಪ ಬುದ್ಧಿ ಇಲ್ಲ. ಬರ್ತಾ ಬರ್ತಾ ತುಂಬಾ ಕೇರ್ಲೆಸ್ ಆಗ್ತಿದ್ದಾಳೆ. ಬೆಳ್ಳೆ, ಬೆಳ್ಳೆ. ಮಾವ, ಒಂದ್ ನಿಮಿಷ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಬಾ ಬೆಳ್ಳಿ, ಮಾವ ಕರೀತಿದ್ದಾರೆ, ಬಾ. ಹೇಳಿ ಮಾವ. ಏನಾಗಿದೆ ಬೆಳ್ಳಿ, ನಿಂಗೆ ಹುಷಾರಿಲ್ವಾ? ಹಾಗೇನಿಲ್ಲ ಮಾವ, ಈಗ ಹುಷಾರಾಗೇ ಇದ್ದೀನಿ. ಬೇರೆ ಏನಾದರೂ ಪ್ರಾಬ್ಲಮ್ಮಾ? ಏನಾಯ್ತು ಮಾವ? ನಾನೇನಾದರೂ ತಪ್ಪು ಮಾಡಿದ್ನಾ? ಅಲ್ಲ ಬೆಳ್ಳಿ, ಅಡುಗೆ ಮನೇಲಿ ಇರಬೇಕಾದ್ರೆ ನಿನ್ನ ಗಮನ ಎಲ್ಲಿರುತ್ತೆ? ಕಾಫಿಗೆ ಯಾರಾದರೂ ಉಪ್ಪು ಹಾಕ್ತಾರಾ, ಸಕ್ಕರೆ ಹಾಕ್ತಾರಾ? ಉಪ್ಪ? ಹೌದು, ಕಾಫಿಗೆ ಉಪ್ಪು ಹಾಕ್ಕೊಟ್ಟಿದ್ಯಾ? ಮಾವ, ಇವತ್ತು ನಾನು ಕಾಫಿ ಮಾಡಿಲ್ಲ. ಮತ್ತೆ ಯಾರು ಮಾಡಿದ್ರು? ಮಾವ, ಇವತ್ತು ಕಾಫಿ ಮಾಡಿದ್ದು ನಾನು. ಮಾಯಾ, ನಿನ್ಗೆ ಯಾರು ಹೇಳಿದ್ದು ಕಾಫಿ ಮಾಡ್ಕೊಂಬರೋದಕ್ಕೆ? ನಾನು ಹೇಳಿದ್ದು ಬೆಳ್ಳಿ ಕೈಲಿ ಕಾಫಿ ಮಾಡ್ಕೊಂಬಾ ಅಂತ, ನಿನಗೆ ಮಾಡ್ಕೊಂಬಾ ಅಂತಲ್ಲ. ಈಗ ನೋಡು, ನಿನ್ನಿಂದಾಗಿ ಬೆಳ್ಳಿ ಮೇಲೆ ನಾನು ಕೂಗಾಡ್ದೆ. ಸಾರಿ ಬೆಳ್ಳಿ, ಅವಳಿಂದಾಗಿ ನಿನ್ನ ಮೇಲೆ ಕೂಗ್ಬಿಟ್ಟೆ. ಪರವಾಗಿಲ್ಲ ಮಾವ. ಮಾವ, ನಾನು ಇನ್ನೊಂದು ಕಪ್ ಕಾಫಿ ಮಾಡ್ಕೊಂಡು ಬರಲಾ? ಮಾಯಾ, ನೀನು ಮಾತಾಡಬೇಡ. ನಿಂಗೆ ಯಾವ ವಿಚಾರ ಕರೆಕ್ಟಾಗಿ ಗೊತ್ತೋ ಅದನ್ನು ಮಾತ್ರ ಮಾಡು. ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಎಲ್ಲನೂ ನಾನೇ ಮಾಡ್ತೀನಿ ಅಂತ ಈ ರೀತಿ ಎಡ್ವರ್ಟ್ ಮಾಡಬೇಡ. ಅರ್ಥ ಆಯ್ತಾ? ಸಾರಿ ಮಾವ. ಪರವಾಗಿಲ್ಲ, ಮುಂದೆ ಈ ರೀತಿ ಆಗದೆ ಇರೋ ನೋಡ್ಕೊ. ಊಟ ಕೊಡ್ಬಾರ ಮಾವ. ಅದು ಅಡುಗೆ ಏನೂ ಮಾಡಿಲ್ಲ ಮಾವ. ಏನಾಗಿದೆ ಈಗ ಮನೇಲಿ? ಎಲ್ಲರೂ ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಿದ್ದೀರಾ? ಅಡುಗೆ ಯಾಕೆ ಮಾಡಿಲ್ಲ ಬೆಳ್ಳಿ? ಮಾವ, ಅದು ಇನ್ಮೇಲಿಂದ ಅಡುಗೆ ತಿಂಡಿ ಎಲ್ಲ ನಿಮಗೆ ಮಾಯಕ್ಕನೇ ಮಾಡಿಕೊಡ್ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ನಾನೇನು ಮಾಡಿಲ್ಲ. ಹಾಗಂತ ಯಾರು ಹೇಳಿದ್ದು ನಿಂಗೆ? ನೀವೇ ಹೇಳಿದ್ದು ಅಂತ ಮಾಯಕ್ಕನೇ ಹೇಳಿದ್ದು. ನಾನು ಹೇಳಿಲ್ವಲ್ಲ. ಬಟ್ಟೆ ಬದಲಾಯಿಸೋದ್ರಿಂದ ನಡವಳಿಕೆ ಬದಲಾಗಲ್ವಂತೆ. ಅದಕ್ಕೆ ನೀನೇ ಸಾಕ್ಷಿ. ಮತ್ತೆ ಸುಳ್ಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಅಲ್ಲ, ಇಬ್ಬರು ಇದೇ ಮನೇಲಿದ್ದೀವಿ. ಅವಳ ಹತ್ರ ಒಂದು, ನನ್ನ ಹತ್ರ ಒಂದು ಹೇಳಿದ್ಯಾ? ಏನಾಗ್ತಿದೆ ನಿಂಗೆ? ಕೆಲ್ಸದ ಪ್ರೆಷರ್ ಏನಾದ್ರು ಜಾಸ್ತಿ ಆಗ್ತಿದ್ಯಾ? ನಾನು ಬರೀ ನಿಮಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಇಷ್ಟೆಲ್ಲ ಮಾಡಿದೆ, ಆದರೆ ಅದು ಏನೇನೋ ಆಗೋಯ್ತು. ಏನೇನೋ ಆಗಿಲ್ಲ ಮಾಯಾ, ಇಬ್ಬರ ಹತ್ರ ಸುಳ್ಳು ಹೇಳಿದ್ಯಾ ಅಷ್ಟೇ. ಮೊದಲು ನೀನು ಸುಳ್ಳು ಹೇಳೋದನ್ನ ನಿಲ್ಲಿಸು. ಅದು ಮಾವ, ನೀನು ಏನು ಹೇಳಿದ್ರು ಕೇಳಲ್ಲ ಮಾಯಾ. ಇನ್ಮೇಲೆ ನಿನ್ನ ಕಷ್ಟ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಡುಗೆ ಮನೆದು ಏನೇ ಇದ್ರು ಬೆಳ್ಳಿ ನೋಡ್ಕೋತಾಳೆ. ನಿನಗೆ ದುಡ್ಡಿನ ವ್ಯವಹಾರ ಕೊಟ್ಟಿದ್ದೀನಿ ತಾನೆ, ಜೊತೆಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಕಂಪ್ಲೀಟ್ ಇನ್ಚಾರ್ಜ್ ನಿನಗೆ ಕೊಟ್ಟಿದ್ದೀನಿ. ಅದನ್ನು ಅಚ್ಚುಕಟ್ಟಾಗಿ ನೋಡ್ಕೊ. ಅಡುಗೆ ಮನೆ ಕಡೆ ತಲೆನೋ ಹಾಕ್ಬೇಡ.
ಬೆಳಿ, ಅಡುಗೆ ಮನೆದು ಏನೇ ಇದ್ರು ನೀನೇ ನೋಡ್ಕೊಬೇಕು, ಸರಿನಾ? ಸರಿ ಮಾವ. ಬೆಳ್ಳಿ, ನಿನ್ನೇನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಕಾಫಿಗೆ ಉಪ್ಪು ಹಾಕಿ ಮಜಾ ತಗೊಂಡೆ ಅಲ್ವಾ? ಅದೇ ಉಪ್ಪಲ್ಲಿ ನಿನ್ನ ಮುಚ್ಚಾಕ್ತೀನಿ, ನೋಡ್ತಿರು. ಚಿತ್ರಕ್ಕ, ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮುತ್ತು ಮಾವ ನನ್ನನ್ನು ಮಾತಾಡ್ಸೋದಲ್ದೆ ಇನ್ಮೇಲಿಂದ ನೀನೇ ನನಗೆ ಕಾಫಿ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರು. ಈ ಮನೆಯಿಂದಾನೇ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ನಿಮ್ಮ ಹತ್ರ ಬಂದು ಮಾತಾಡಿದ್ಮೇಲೆ ಇಷ್ಟೊಂದು ಬದಲಾವಣೆ ಆಗಿದೆ ಚಿತ್ರಕ್ಕ. ನಿಮ್ಮಲ್ಲಿ ಏನೋ ಶಕ್ತಿ ಇದೆ. ಇನ್ಮೇಲಿಂದ ಮಾಯಕ್ಕ ಅಡುಗೆ ಮನೆ ಕಡೆ ಬರೋ ಹಾಗೆ ಇಲ್ಲ. ಮುತ್ತು ಮಾವಂಗೆ ಏನಿದ್ರು ನಾನೇ ಟಿಫನ್ನು ಕಾಫಿ ಕೊಡಬೇಕು. ಅವ್ರು ಕೆಲಸ ಮಾಡಿಸ್ತಿದಾರಲ್ಲ ಅಂತ ಎಲ್ರಿಗೂ ಅನ್ನಿಸ್ಬೋದು. ಆದರೆ ಮುತ್ತು ಮಾವಂಗೆ ಅಡುಗೆ ಮಾಡಿಕೊಡೋದು ಅಂದರೆ ನನಗೆ ತುಂಬಾ ಇಷ್ಟ ಚಿತ್ರಕ್ಕ. ಮುತ್ತು ಮಾವ ಬೆಳ್ಳಿ ನನಗಿಂಥದ್ದು ಬೇಕು ಅಂತ ಕೇಳಿದ್ರೆ ಟಕ್ 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 ಅಂತ ಮಾಡ್ಕೊಟ್ಬಿಡ್ತೀನಿ. ಚಿತ್ರಕ್ಕ, ನೀವು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಸ್ವಾತಿನ ನಾನು ಚೆನ್ನಾಗಿ ನೋಡ್ಕೊಳ್ತಿದ್ದೆ. ಐಶು ಮದುವೆ ಆದಮೇಲೆ ನಾನು ಇಲ್ಲಿಂದ ಹೊರಟೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಈಗ ಮುತ್ತು ಮಾವನ ಮನಸ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಮೊದಲು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ತೀನಿ. ಅವ್ರ ಮನಸ್ಸಲ್ಲಿ ಏನಾದರೂ ನಾನಿದ್ರೆ ಖಂಡಿತ ಇದೇ ಮನೇಲೇ ಇದ್ದು ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಒಂದು ವೇಳೆ ಮುತ್ತು ಮಾವನ ಮನಸ್ಸಲ್ಲಿ ಮಾಯಕ್ಕನೇ ಇದ್ದಾರೆ ಅಂತ ಗೊತ್ತಾದರೆ ಐಶು ಮದುವೆ ಆದಮೇಲೆ ನಾನು ಇಲ್ಲಿಂದ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ನಲ್ಲ, ಅದೇ ರೀತಿ ನಡ್ಕೊಳ್ತೀನಿ ಚಿತ್ರಕ್ಕ. ಆದರೆ ನೀವು ಮಾತ್ರ ನನ್ನ ಜೊತೆಲೇ ಇರಬೇಕು. ನಮಸ್ಕಾರ ಮುತ್ತಣ್ಣ. ಏನೋ ಗಣೇಶ, ಕಬ್ ಲೋಡ್ ಮಾಡಾಯ್ತಾ? ಇಲ್ಲ ಅಣ್ಣ, ಬಂದಿಲ್ಲ. ಷಣ್ಮುಗಣ್ಣಂಗೆ ಕೇಳಿದ್ರೆ ನಿಮ್ಮನ್ನು ಕೇಳು ಅಂತ ಹೇಳಿದರು. ಹೌದಾ? ಹಾಂ ಮುತ್ತು, ಎಲ್ಲೋ ಇದೆಯಾ? ಗಣೇಶ ಮನೆ ಹತ್ರ ಬಂದಿದ್ದಾನೆ. ಲಾರಿಗಳು ಬಂದಿಲ್ವಂತೆ, ಅದೇನಾಗಿದೆ ಅಂತ ನೋಡಬಾರ್ದಾ? ಏನು ನೋಡೋದು ಮುತ್ತು? ಲಾರಿ ಬಾಡಿಗೆ ಎಲ್ಲ ಬಾಕಿ ಇದೆ, ಅಡ್ವಾನ್ಸ್ ಕೊಡಬೇಕು. ಅವಾಗ ಕೊಟ್ಟರೆ ತಾನೆ ಲಾರಿ ಬರೋದು, ಲೋಡ್ ಮಾಡೋದು. ಮಾಯನ ಹತ್ರ ಇಸ್ಕೊಂಡು ಕೊಟ್ಟು ಕಳ್ಸತ್ತಾನೆ, ಇಲ್ಲಿವರೆಗೂ ಕಾಯ್ತಾರ? ದುಡ್ಡು ಕೇಳಿದೆ ಮಾಯಿನ ಹತ್ರ. ದುಡ್ಡು ಕೇಳಿದ್ರೆ ರಸೀಪ್ಟ್ ಕೊಡು, ಬಿಲ್ ಕೊಡು ಅಂತ ಕೇಳಿದ್ರೆ ಎಲ್ಲಪ್ಪ ಹೋಗೋದು? ಲಾರಿ ಓನರ್ಗಳ ಹತ್ರ ಬಿಲ್ಲೆಲ್ಲಿ ಇರುತ್ತೆ, ನಿನಗೆ ಗೊತ್ತಲ್ವಾ? ಎಲ್ಲ ರೂಲ್ಸ್ ಪ್ರಕಾರ ಆಗಬೇಕು ಅಂದರೆ ಇದೇನು IT ಕಂಪನಿನಪ್ಪ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡೆ ವ್ಯವಹಾರ ಮಾಡಬೇಕು. ಮಾಯಿಂಗೆ ಹೇಳಿದ್ರೆ ಅವ್ರು ಕೇಳಲ್ಲ. ಎಲ್ಲ ಜವಾಬ್ದಾರಿ ಇನ್ನು ಅವ್ರಿಗೆ ಬೇರೆ ಕೊಟ್ಟಿದ್ಯಾ, ನಾನೇನಪ್ಪ ಮಾಡಲಿ? ಸ್ವಲ್ಪ ಅರ್ಥ ಆಗೋ ಥರ ಹೇಳಬೇಕಿತ್ತು. ಇಲ್ಲ, ಮುತ್ತು ಹೇಳಿದ್ದಾರೆ ರೂಲ್ಸ್ ಅಂದರೆ ರೂಲ್ಸು, ಹಣ ಬೇಕು ಅಂದರೆ ರೆಸಿಪ್ಟ್ ಕೊಡು ಅಂದರು. ಎಲ್ಲಿ ಅಂತ ಹೋಗ್ಲಪ್ಪ, ನಾನೇನು ಮಾಡಲಿ ಹೇಳು? ನಾನು ಅದಕ್ಕೆ ದುಡ್ಡು ಇಸ್ಕೊಳ್ಳಿಲ್ಲ. ಮುತ್ತು ಬಂದರೆ ಹೇಳ್ಬಿಡಪ್ಪ ಅಂತ ಹೇಳಿದೆ. ನಿನಗೆ ಹೇಳಿದ್ಲಾ? ಹೇಳಲಿಲ್ಲ. ಸ್ವಲ್ಪನೇ ಜವಾಬ್ದಾರಿ ಇಲ್ವಾ? ಈ ವಿಷಯ ಎಲ್ಲ ಪಟ್ಟಂತ ನಿನಗೆ ಹೇಳಬೇಕಲ್ವಾ? ಸರಿ, ಈಗ ಲಾರಿಗಳು ಬರಬೇಕು ಅಂದ್ರೆ ಏನು ಮಾಡಬೇಕು? ಏನಿಲ್ಲಪ್ಪ, ಗಣೇಶ ಬಂದಿದ್ದಾನಲ್ಲ, ಅವನ ಹತ್ರ ಬ್ಯಾಲೆನ್ಸ್ 22,000 ರೂಪಾಯಿ ಕೊಡು, ಲಾರಿಗಳೆಲ್ಲ ಬರುತ್ತೆ, ಲೋಡ್ ಮಾಡಿ ನಾನು ಕಳಿಸ್ತೀನಿ ಇಮಿಡಿಯೇಟಾಗಿ. ಸರಿ, ನಾನು ಮಾತಾಡ್ತೀನಿ, ನೀನು ಹೋಗಿ ಲೋಡ್ ಮಾಡಿಸು. ಸರಿ, ನಾನು ಈಗಲೇ ಹೋಗ್ತೀನಿ. ಮಾಯಾ, 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 ಸರಿಯಾಗಿ ಅಲ್ವಾ ಕೊಟ್ಟಿದ್ದೀನಿ, ಇಸ್ಕೊ ಮುತ್ತು ಹತ್ರ, ಇಸ್ಕೊ. ಮಾಯಾ, ಹೇಳಿ ಮಾವ. ಮಾಯಾ, ನನ್ನ 50,000 ಕೊಟ್ಟಿದ್ನಲ್ಲ, ಅದರಲ್ಲಿ ಎಷ್ಟು ಉಳಿದಿದೆ? 10,000 ಖರ್ಚಾಗಿ 40,000 ಉಳಿದಿದೆ ಮಾವ. ಅದರಲ್ಲಿ 22,000 ತಂದು ಇವನಿಗೆ ಕೊಡು. ಯಾಕೆ ಮಾವ, ಏನಾಯ್ತು? ಹೇಳ್ದಷ್ಟು ಮಾಡು ಮಾಯಾ. ಮಾವ, ಇದನ್ನ ಲಾರಿ ಓನರ್ಗಳಿಗೆ ಕೊಡು. ಈಗಲೇ ಬರೋದಕ್ಕೆ ಹೇಳು, ನಾನು ಹೇಳಿದೆ ಅಂತ ಹೇಳಿ. ಸರಿ ಮುತ್ತಣ್ಣ, ನಾವು ಬರ್ತೀವಿ. ಮಾವ, ಏನಾಯ್ತು? ಯಾಕಿಷ್ಟು ಅಪ್ಸೆಟ್ ಆಗಿದ್ದೀರಾ? ಷಣ್ಮುಗ ದುಡ್ಡು ಕೇಳಿದಾಗ ನೀನು ಯಾಕೆ ದುಡ್ಡು ಕೊಡಲಿಲ್ಲ? ಅಲ್ಲ ಮಾವ. ಎಕ್ಸ್ಕ್ಯೂಸ್ ಬೇಡ ಮಾಯಾ, ಇದು ಬಿಸ್ನೆಸ್. ಒಂದೇ ಒಂದು ಇನ್ಫಾರ್ಮೇಷನ್ ಮಿಸ್ ಆದರೂ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ರೂಲ್ಸ್ ಪ್ರಕಾರ ಹೋಗಬೇಕು ನಿಜ, ಹಾಗಂತ ಎಲ್ಲ ಕಡೆ ಅದೇ ವರ್ಕೌಟ್ ಆಗಲ್ಲ. ಸ್ವಲ್ಪ ದಿನ ನೀನು ದುಡ್ಡಿನ ವ್ಯವಹಾರ ನೋಡ್ಕೊಳ್ಳೋದು ಬೇಡ. ಮಾವ, ಮೊದಲು ದುಡ್ಡಿನ ವ್ಯವಹಾರ ಹೇಗೆ ನಡೆಯುತ್ತೆ ಅಂತ ನೋಡ್ಕೊ.
ಪೂರ್ತಿಯಾಗಿ ತಿಳ್ಕೊಂಡ್ಮೇಲೆ ನೀನೇ ನೋಡ್ಕೋಬೋದು, ಸರಿನಾ? ಯಾರು ಆಕಾಶದಲ್ಲಿ ತುಂಬಾ ಹಾರಾಡ್ತಿದ್ರು, ಆದ್ರೆ ಮುತ್ತಣ್ಣ ಪಾಪ ಅವ್ರೊಂದ್ ರೆಕ್ಕೆನೆ ಕಟ್ ಮಾಡ್ಬಿಟ್ರು. ಈ ತರ ಆಗ್ಬಾರ್ದಿತ್ತು. ವೆರಿ ಸ್ಯಾಡ್. ಈಗ ನಿಮ್ ಮಂತ್ರಿ ಪದವಿ ಕಿತ್ಕೊಂಡು ಹೋಗಿದ್ಯಲ್ಲ, ಹೇಗ ಅನ್ನಿಸ್ತಿದೆ ಮಾಯಾ? ಬೇಜಾರಾಗ್ತಿದ್ಯಾ? ಆಡ್ಕೋತಿದ್ಯಾ? ಅಯ್ಯೋ ಇಲ್ವಲ್ಲ, ನಾನ್ ಹೊಗಳಿದ್ದು ನಿಮ್ಮನ್ನ. ನನ್ಗೂ ಅದ್ಕೆಗೂ ದುಡ್ಡು ಎಣ್ಸಿ ಕೊಡ್ತೀಯಾ, ಅದ್ರಲ್ಲೂ ಲೆಕ್ಕ ಬೇರೆ ಕೇಳ್ತೀಯಾ? ಈಗ ನಿನ್ ಲೆಕ್ಕನೇ ಉಲ್ಟಾ ಆಗಿದೆ, ನೋಡ್ದಾ? ಬೇಡ ಐಶು, ಮರ್ಯಾದೆಯಿಂದ ಸುಮ್ಮನೆ ಹೋಗು. ಅಯ್ಯೋ ನನಗ್ ಭಯ ಆಗ್ತಿದೆ. ನಿನ್ ಅಧಿಕಾರ ಬೇರೆ ಹೋಗಿದೆ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಮಾಯಾ. ಕುತ್ಕೊಂಡು ಕ್ಯಾಶ್ ಚೆನ್ನಾಗಿ ಎಣ್ಸು, ಸರಿನಾ? ಬರ್ತೀನಿ. ಮತ್ತೆ ಕ್ಯಾಶ್ ಹ್ಯಾಂಡ್ಲಿಂಗ್ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಮಾಯಾನೇ ಅಲ್ಲ, ನೋಡ್ತಿರು. ಗಗನವೇವಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಮನಸಲಿ ನಿನ್ನ. ವಾ ಏನಕ್ಕೆ ಇದು? ಇಷ್ಟೊಂದು ಖುಷಿಯಾಗಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಬೇರೆ ಆಡ್ಕೊಂಡು ಬರ್ತಿದ್ದೀರಾ. ನೋಡೋಕೆ ಎರಡು ಕಣ್ಣು ಸಾಲದು, ನನ್ನ ದೃಷ್ಟಿನೇ ತಾಕುತ್ತೆ. ಹೌದು, ಏನ್ ಸಮಾಚಾರ? ಮುತ್ತಣ್ಣ ಮದ್ವೆಗೆ ಓಕೆ ಅಂದ್ರ? ಓಕೆ ಅಂದಿಲ್ಲ ಅನ್ನೋ ಹಾಗೆ ನನಗೆ ಅನ್ನಿಸ್ತಿದೆ. ಅರೆ ಇದಕ್ ಬರೀ ಸಾಂಗ್ ಹಾಡದ? ಡೋಲು ನಗರ ತರಿಸಿ ಫುಲ್ ಡ್ಯಾನ್ಸ್ ಆಡೋಣ ಬನ್ನಿ. ಅದಕ್ಕೆ ಏ ಐಶು, ನನಗನ್ಸಿದೆ ಅಂತ ಹೇಳ್ದೆ. ಮುತ್ತು ಮಾವನ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿಲ್ವಲ್ಲ? ಓ ಹೌದಾ? ಮುತ್ತು ಮಾವ ಬದಲಾಗಿದ್ದಾರೆ, ಎಲ್ಲಾನು ಮರ್ತು ನಾನು ಇಲ್ಲಿಂದ ಹೋಗ್ಬಿಡ್ಬೇಕು ಅನ್ಕೊಂಡಿದ್ದೆ. ಹಾ, ಮನೆಯಿಂದ ಹೋಗೋ ಪ್ಲಾನ್ ಹಾಕೊಂಡಿದ್ರಾ? ಹೌದು, ಎಲ್ಲ ನನ್ನ ವಿರುದ್ಧನೇ ನಡೀತಿರ್ಬೇಕಾದ್ರೆ ನಾನಿಲ್ಲಿದ್ದು ಏನು ಪ್ರಯೋಜನ ಅನ್ನಿಸ್ತು. ಅದಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಮಾಯಕ ನನ್ನ ವಿರುದ್ಧ ತುಂಬ ಪ್ಲಾನ್ ಮಾಡಿದ್ರು. ಮುತ್ತು ಮಾವನಿಂದ ನನ್ನ ದೂರ ಮಾಡಕ್ ನೋಡಿದ್ರು. ಆದರೆ ಅವ್ರು ಬಿಟ್ಟಿರೋ ಬಾಣ ಅವ್ರಿಗೆ ತಿರುಮಂತ್ರ ಆಗೋಯ್ತು. ಯಾವ ವಿಚಾರದಲ್ಲಿ ಮುತ್ತು ಮಾವನಿಂದ ನನ್ನ ದೂರ ಮಾಡಕ್ ನೋಡಿದ್ರು, ಅದೇ ವಿಚಾರವಾಗಿ ಮುತ್ತು ಮಾವ ಅವ್ರಿಗೆ ಬೈದ್ರು. ಮಾಯಕ ಬೈಸ್ಕೊಂಡಿದ್ದಲ್ದೆ ಇನ್ಮೇಲೆ ಅಡುಗೆ ವಿಚಾರ ಎಲ್ಲ ಬೆಳ್ಳಿನೇ ನೋಡ್ಕೋಬೇಕು ಅಂತ ಹೇಳಿದ್ರು. ಎಲ್ಲ ಜವಾಬ್ದಾರಿ ನನಗೆ ಕೊಟ್ರು. ಹೌದಾ? ಅದಕ್ಕೆ ಸೂಪರ್. ಇತ್ತೀಚೆಗೆ ಮಾಯನ್ ಜಾಸ್ತಿನೇ ಆಗೋಗಿತ್ತು. ಏನೋ ಅವಳೇ ಮನೆ ಕಟ್ಟಿ ನಮ್ಮನ್ನ ಸಾಕಿರೋದ್ರ ಆಡ್ತಾ ಇದ್ಲು. ಮುತ್ತಣ್ಣ ಅವಳು ಕ್ಲಾಸ್ ತಗೊಂಡು ಸರಿಯಾದ ಕೆಲಸನೇ ಮಾಡಿದ್ದಾರೆ. ಇನ್ಮೇಲೆ ರೆಕ್ಕೆ ಪುಕ್ಕ ಇಲ್ದಿರೋ ಹಕ್ಕಿ ತರ ಸೈಡಲ್ಲಿ ಬಿದ್ದಿರ್ತಾಳೆ. ಈ ಮಾಯಕ ಯಾಕೆ ಹಿಂಗೆ ಅಂತಾನೆ ಗೊತ್ತಿಲ್ಲ. ವಿನಾಕಾರಣ ಜಗಳ ತೆಗಿತಾರೆ, ನನಗೆ ಅವಮಾನ ಮಾಡ್ತಾರೆ, ಇಲ್ಲ ನನ್ನ ಕೀಳಾಗಿ ನೋಡ್ತಾರೆ. ಇದನ್ ಬಿಟ್ರೆ ಬೇರೆ ವಿಷಯ ಅವ್ರ ತಲೆಗೆ ಬರೋದೇ ಇಲ್ಲ. ಅವಳು ಮಾಡೋದು ಮಾಡ್ತಾನೆ ಇರ್ಲಿ. ಅದಕ್ಕೆ ನಾವು ಒಂದೊಂದೇ ಹೆಜ್ಜೆ ಮೇಲೆ ಬರೋಣ. ಅವಳು ಜಾಸ್ತಿ ತಡಿಯೋಕ್ ಬಂದ್ರೆ ನಾನು ಷಣ್ಮುಗಣ ಇಲ್ವಾ?